ಸಚ್ ಬ್ಯೂಟಿಫುಲ್ ಫ್ಲವರ್ ಥರ ಇದೆ. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಮೆಸೇಜ್ ಮಾಡ್ತಾರೆ, ಈ ಕಡೆ ಬಂದರೆ ಮಾತಾಡ್ತಾ ಸಲ ಪಂಚೆ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಅವ್ರ ಹೊಲನೆಲ್ಲ ಇನ್ನೊಂದ್ಸಲ ಕಣ್ ತುಂಬಿಸ್ಕೊತಾ ಇದ್ದಾರೆ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ಒಂದು ವ್ಲಾಗ್ ಏನಪ್ಪ ಅಂತ ಅಂದರೆ, ಇವತ್ತಿನ ವ್ಲಾಗ್ ಬಂದು ಕಾಳಿ ಉಂಡಿ ಮತ್ತು ಮುಡುಕ್ತೆರೆ ಅಂತ ಮೆಟ್ಲು ಪೂಜೆ ಇದೆ, ಅದ್ರದ್ದು ಸೇರಿ ಒಂದು ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಆಷಾಢ ಮದುವೆ ಆಯಿತು, ಬೇರೂಟ ಆಯಿತು. ಸೊ ಆಷಾಢ ಬಂತು. ಆಷಾಢದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು. ಹಾಗೆ ಲಕ್ಷ್ಮೀ ದೇವಿ ಹತ್ರ ಏನೇ ಕೇಳ್ಕೊಂಡ್ರು ಫಲಿಸುತ್ತೆ ಬೇಗ, ನಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ ಅಂತ ಹೇಳ್ಬಿಟ್ಟು ಆಷಾಢದಲ್ಲಿ ತುಂಬ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ನಮ್ಮ ಅತ್ತೆನೂ ಕೂಡ ಮುಡುಕ್ತೆರೆಯಲ್ಲಿ ಹಂತ ಪೂಜೆ ಮಾಡಿಸ್ಬೇಕು, 9 ಮೆಟ್ಲು ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಿದ್ರು. ಸೊ ಅದು ಕೂಡ ಸೊಸೆ ಕೈಲೇ ಮಾಡಿಸ್ಬೇಕು ಅಂತ ಸೊ ನನ್ನ ಕರ್ಕೊಂಡು ಬಂದಿದ್ದಾರೆ. ಹೊಸದಾಗಿ ಮದುವೆ ಆಗಿರೋ ಸೊಸೆ ಕೈಲಿ ಹಂತ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಕಾಳಿ ಉಂಡಿಗೆ ಬಂದಿದ್ದೀನಿ. ಸೊ ಕಾಳಿ ಉಂಡಿ ನಮ್ಮ ಹಸ್ಬೆಂಡ್ ಅವರ ಊರು, ನಮ್ಮ ಅತ್ತೆ ಮನೆಯೂ ಅಲ್ಲೇ ಇದೆ, ನಮ್ಮ ಅತ್ತೆಯವರ ಅಮ್ಮನ ಮನೆಯೂ ಅಲ್ಲೇ ಇದೆ. ಆಷಾಢದಲ್ಲಿ ನಾನು ಅತ್ತೆ ಮನೇಲಿ ಇರೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಯವರ ಅಮ್ಮನ ಮನೆಗೆ ನನ್ನ ಕರ್ಕೊಂಡು ಬಂದಿದ್ದಾರೆ. ಈಗಿರುವಂಥ ಮನೆ ನಾನು ಬಂದ್ಬಿಟ್ಟು ನಮ್ಮ ಮನೆ ಬಂದ್ಬಿಟ್ಟು 50 ವರ್ಷದ ಹಳೇದು ಅಂತ ಹೇಳ್ತಾರೆ. ನಾನು ನೋಡಿಬಿಟ್ಟು ಫಸ್ಟು 20 ವರ್ಷ ಆಗಿರ್ಬೋದು ಅಂತ ಗೆಸ್ ಮಾಡಿದೆ ಅಷ್ಟೇ, ಬಟ್ 50 ವರ್ಷ ಹಳೇದು ಅಂತ ಹೇಳಿದ್ರು ನಮ್ಮ ಅಜ್ಜಿ. ಸೊ ನಂಗೆ ಖುಷಿ ಆಯಿತು, 50 ವರ್ಷ ಕಟ್ಟಿರುವಂಥ ಮನೇಲಿ ನಾನಿದ್ದೀನಿ ಅನ್ನೋದು ಒಂದು ನನಗೆ ಒಂಥರ ಖುಷಿ ಆಯಿತು. ಇವಾಗ ಜರ್ನಿ ಮಾಡಿ ಬಂದ ತಕ್ಷಣ ನಮ್ಮ ಅಜ್ಜಿ ಇಡ್ಲಿ ಮಾಡಿ ಬೋಂಡ ಸುಟ್ಟಿ ಎಲ್ಲ ಮಾಡಿದರು. ಆದರೆ ನಾವು ಅಲ್ಲೇ ಟಿಫನ್ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಬೋಂಡ ತಿಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಫಸ್ಟು ನಿಮಗೆ ನಮ್ಮೂರು, ನಮ್ಮ ಮನೇನ ತೋರಿಸ್ಬಿಡ್ತೀನಿ ಬನ್ನಿ. ಫಸ್ಟು ನಮ್ಮ 50 ವರ್ಷದ ಮನೆ ಹೆಂಗಿದೆ ಅಂತ ನೋಡೋಣ. ನೋಡಿ ಗಾಯ್ಸ್, ಇದೆ ನಮ್ಮೂರು. ಊರಲ್ಲಿರೋ ರೋಡ್ ಇದು. ಅಲ್ಲಿಂದ ಇಲ್ಲಿಗೆ ಬಂದರೆ ಫಸ್ಟೇ ತುಳಸಿ ಕಟ್ಟೆ ಇದೆ. ತುಳಸಿ ಕಟ್ಟೆಯಿಂದ ಇದು ಪರ್ಸಲ್ಲೇ, ಇಲ್ಲಿ ಮುಂದೆ ಇಷ್ಟೆಲ್ಲ ಜಾಗ ಪರ್ಸಲ್ಲೇ. ನೆಕ್ಸ್ಟು ಹಳ್ಳಿ ಮನೆಯೇ ಹಿಂಗೆ ಈಚೆ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇರುತ್ತೆ. ಇದೇ ನಮ್ಮ 50 ವರ್ಷದ ಮನೆ ಎಂಟ್ರಿ. 3 ಹೊಸ್ತು ಇಕ್ಕಿದ್ದಾರೆ, ಯಾಕಂತ ನನಗೂ ಗೊತ್ತಿಲ್ಲ. ಇಲ್ಲಿ ಎಂಟ್ರಿ ಆದ ತಕ್ಷಣ ಇದು ಹಾಲು, ಇಲ್ಲಿ ಹೋದರೆ ರೂಮು ಒಂಥರ ಸ್ಟೋರ್ ರೂಮ್ ಥರ ಇದೆ, ಬಟ್ ಚಿಕ್ಕದಾಗಿದೆ. ಬಟ್ ಎಲ್ಲರ ನಮ್ಮ ಅತ್ತೆ ನಮ್ಮ ಹಸ್ಬೆಂಡ್ ಬಾಣ್ತನ ಅಲ್ಲೇ ಮಾಡಿದ್ದು ಅಂತ ಹೇಳ್ತಾರೆ. ನೆಕ್ಸ್ಟು ಇಲ್ಲಿ ಬಂದರೆ ಇದು ಅಡುಗೆ ಮನೆ. ನಮ್ಮ ಅಜ್ಜಿಯವರ ಪುಟ್ಟ ಚಿಕ್ಕ ಅಡುಗೆ ಮನೆ ಇದು. ಈ ಅಡುಗೆ ಮನೆಯೇ ಚಿಕ್ಕದು ಅಂಥದ್ರಲ್ಲಿ ಎಲ್ಲೊಂದು ಕಿಟಕಿ ಬೇರೆ ಇಕ್ಕಿದ್ದಾರೆ. ಇದೊಂಥರ ಬೆಳಕು ಬರುತ್ತೆ, ಇದರಿಂದನೇ ಬೆಳಕು ಬರುತ್ತೆ. ಇದು ಅಡುಗೆ ಮನೆಯಿಂದ ಈಚೆ ಬಂದರೆ ಇಲ್ಲಿ ದೇವ್ರ ಫೋಟೋ ಇದೆ, ದೇವ್ರ ಮನೆ. ನಾವಿವಾಗ ದೇವ್ರ ಮನೆ ಸಪ್ರೇಟ್ ಇಲ್ಲ ಅಂತೀವಿ, ಅವ್ರು ಅಷ್ಟು ವರ್ಷದಿಂದ ಅದು ಒಂದರಲ್ಲೇ ಪೂಜೆ ಮಾಡ್ತಿದ್ದಾರೆ. ಎಷ್ಟೊಂದು ಫೋಟೋ ಪ್ಲಸ್ ಕನಕದಾಸರು ಗುರೊಬ್ಬರು ಕನಕದಾಸರದ ಫೋಟೋನು ಇಟ್ಕೊಬಿಟ್ಟಿದ್ದಾರೆ. ಇದು ಶೋಕೇಸು, ಒಂದು ಚಿಕ್ಕ ಶೋಕೇಸು ಪುಟ್ಟದಾಗಿ ಚೆನ್ನಾಗಿದೆ. ನೆಕ್ಸ್ಟ್ ಇದು ಬಾತ್ರೂಮು, ಅಲ್ಲಿ ಬಚ್ಚಲು ಮನೆ. ಪಾತ್ರೆ ಮಾತ್ರ ಇಲ್ಲೇ ತೊಳೆಯೋದು, ಇಲ್ಲ ಅಗಲವಾಗಿದೆ, ನೀಟಾಗಿ ತೊಳೆಯೋದು ಚೆನ್ನಾಗಿ. ಬೆಳಕು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ಹಂಚಿನ ಮನೆ, ಅಫ್ಕೋರ್ಸ್ ಅಷ್ಟು ವರ್ಷದಿಂದನೂ ಹಂಚಿನ ಮನೆ. ಇದು ನಮ್ಮ ಒಂದು ಅಜ್ಜಿ ಮನೆ. ನಮ್ಮ ಅಜ್ಜಿ ಮನೇಲಿ ಇಟ್ಟು ಒಳ್ಕಲ್ ಹೊಡೆದ್ಬಿಟ್ರೆ ಈ ಮನೇಲೇ ನಾನು ಈ ಒಳ್ಕಲ್ ನೋಡ್ತಿದ್ದಿದ್ದು. ಸೇಮ್ ನಮ್ಮ ಅಜ್ಜಿ ಮನೇಲೂ ಇದೇ ಥರ ಇತ್ತು ಊರಲ್ಲಿ, ಅದನ್ನು ಹೊಡೆದಾಕ್ಸ್ಬಿಟ್ಟು ಕಟ್ಸಿದ್ದೀವಿ ಇವಾಗ. ಇದು ನಮ್ಮ ಅಜ್ಜಿ ಮನೆ. ಇದು ನೋಡಿ ಗಾಯ್ಸ್, ಇದು ಒಂದು ತೋರಿಸಿರಲಿಲ್ಲ, ಕಂಬಕ್ಕೆ 3 ಥರ ಡಿಸೈನು. ನಾನು ಕಂಬದ್ದು 9 ಕಂಬದ ಅಟ್ಟಿ, 3 ಕಂಬದ ಅಟ್ಟಿ, 6 ಕಂಬದ ಅಟ್ಟಿ ಅಂತಾರಲ್ವ, ಸೊ ಆ ಥರ ಕಂಬದ ಮನೆ ಇದು. ಅದು ಅಣ್ಣ ತಮ್ಮದಿರ ಭಾಗ ಆಗಿ ಮಧ್ಯೆ ಗೋಡೆ ಹಾಕಿರೋದ್ರಿಂದ ಜಸ್ಟ್ ಇವೆರಡು ಕಂಬ ಮಾತ್ರ ನಮ್ಮ ಮನೆ. 2 ಕಂಬ 50 ವರ್ಷದ ಹಳೇದು ಗಾಯ್ಸ್. ನೋಡಿದ್ರಲ್ವ ಗಾಯ್ಸ್, ನಾನು ಇವಾಗಿರುವಂಥ ಮನೆ ಹಳೆ ಮನೆ, ಕಾಳಿ ಉಂಡಿ ಮನೆ. ನಮ್ಮ ಅಜ್ಜಿ ಮನೆ ಹೇಗಿದೆ. ಇವಾಗ ನಾನು ನಮ್ಮ ಹೊಲ ನೋಡಿಲ್ಲ ಅಂತ ಹೇಳ್ತಾ ಇದ್ದೆ, ಅದಕ್ಕೆ ನಮ್ಮ ಮಾವ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ ಅಂತ ಹೇಳಿದ್ರು. ನಮ್ಮ ಅತ್ತೆ ಕೂಡ ನೋಡಿಲ್ವಂತೆ, ನಮ್ಮ ಅತ್ತೆನೂ ಅವರು ಮದುವೆ ಆದ ಹೊಸರಲ್ಲಿ ನೋಡಿರೋದಕ್ಕೆ ಇವಾಗಲೇ ನೋಡ್ತಿರೋದು ಅಂತ ಹೇಳ್ತಿದ್ದಾರೆ. ಬನ್ನಿ ಇವಾಗ ನಾನು, ನಮ್ಮ ಅತ್ತೆ, ನಮ್ಮ ಯಜಮಾನರು, ನಮ್ಮ ಮಾವ ಎಲ್ಲರೂ ಸೇರಿ ಹೊಲಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಹೊಲ ಹೇಗಿದೆ ಅಂತ ತೋರಿಸ್ತೇವೆ ಬನ್ನಿ. ಇದೇ ನಮ್ಮ ಹೊಲ. ಇಲ್ಲಿ ಜೋಳ ಹಾಕಿರೋದ್ರಿಂದ ಅಲ್ಲಿವರೆಗೂ ನಮ್ಮದೇ ಹೊಲ. ಆದರೆ ಈ ಸದ್ಯಕ್ಕೇನು ಉಳುಮೆ ಮಾಡಿಲ್ಲ, ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎತ್ತ ನೋಡಿದ್ರು ಹಸಿರೇ ಚೆನ್ನಾಗಿದೆ. ನಾನು ಈ ಥರ ಎಲ್ಲ ನೋಡೇ ಇರಲಿಲ್ಲ. ಅದು ಒಳಗೆಲ್ಲ ಹೋಗಿ ಎಲ್ಲ ನೋಡಿಲ್ಲ, ಹೊಲ ಜಮೀನು ಅಂತೆಲ್ಲ ಅದೆಲ್ಲ ಒಳಗೆಲ್ಲ ಹೋಗಿ ನೋಡಿರಲಿಲ್ಲ. ಈಗ ನಮ್ಮ ನಾಳೆ ಮುಡುಕ್ತೆರೆ ಪೂಜೆ ಇರೋದ್ರಿಂದ ಊರಿಗೆ ಬಂದಿರೋದ್ರಿಂದ ಆಷಾಢ ಮಾಸದಲ್ಲಿ
ಎಲ್ಲ ನೋಡೋ ಅಂಥ ಚಾನ್ಸು ನನಗೂ ಸಿಕ್ತು. ಚೆನ್ನಾಗಿದೆ, ಹ್ಯಾಪಿ ಫೀಲ್ ಆಗ್ತಾಯಿದೆ. ಎಲ್ಲಿ ನೋಡಿದ್ರು ಹಸಿರು, ನನಗೊಂಥರ ಹೊಸ ಫೀಲ್. ಬೆಂಗಳೂರಲ್ಲಿದ್ದು ನರಸೀಪುರದಲ್ಲಿದ್ದು ಹಳ್ಳಿ ಕಡೆನೂ ಬಂದೇ ಇರಲಿಲ್ಲ ನಾನು. ಬಟ್ ನಮ್ಮ ಯಜಮಾನ್ರ ಊರು ಅಂತ ಬಂದು ಸ್ಟಾರ್ಟಿಂಗ್ ಇದೆಲ್ಲ ನೋಡ್ತಾಯಿದ್ದೀನಿ. ನಮ್ಮ ಯಜಮಾನ್ರದ್ದು ಎಷ್ಟು ಹೊಲ, ಎಷ್ಟಿದೆ ಜಮೀನು ಅಂತ ಫುಲ್ ಇದೆಲ್ಲ ಫುಲ್ ನಮ್ಮದೇ. ಅಲ್ಲಿಂದ ಇಲ್ಲಿವರೆಗೂ ಫುಲ್ 360 ಡಿಗ್ರಿ ತಿರುಗಿದ್ರೂ ನಮ್ಮದೇ ಹೊಲ, ನಮ್ಮದೇ ಜಮೀನು. ಆದರೆ ನಾವು ಊರಲ್ಲಿರೋದ್ರಿಂದ ಯಾವುದೇ ಉಳುಮೆ ಆಗಲಿ ಏನಾಗಲಿ ಮಾಡೋಕ್ಕಾಗಿಲ್ಲ. ಮಾಡಬೇಕು, ಸದ್ಯದಲ್ಲೇ ಮಾಡಬೇಕು ಅಂತ ಇದ್ದಾರೆ, ನೋಡಬೇಕು. ಹಾಯ್ ಗಾಯ್ಸ್, ಇವರೇ ನಮ್ಮ ಅತ್ತೆ. ನನ್ನ ಮದುವೆ ಆಗಿ ಅತ್ತೆ ಅಂತೆಲ್ಲ ಅಮ್ಮ ಅಂತಲೇ ಹೇಳ್ಬೋದು. ತುಂಬ ಕೇರ್ ಮಾಡ್ತಾರೆ, ನಮ್ಮ ಅಮ್ಮನಕಿನ್ನೂ ಕೇರ್ ಮಾಡ್ತಾರೆ ನಮ್ಮ ಅತ್ತೆ. ನಂಗೆ ತುಂಬ ಇಷ್ಟ ಆಗೋದ್ರು. ನಿಮ್ಮ ಮಾವನ ಕಳಿಸ್ಲಾ? ಹೋಗೋಣ, ಜೊತೆಗೆ ಹೋಗೋಣ. ಅಲ್ಲಿ ಹೋಗೋಣ, ಬಿಡು. ಇವರು ನಮ್ಮ ಮಾವ. ಇವರು ಅಷ್ಟೇ ನಮ್ಮ ಮಗಳ ಥರನೇ ನೋಡ್ಕೊತಾರೆ. ಏನು ಬೇಕು ಏನು ಬೇಡ ಎಲ್ಲ ಕೇಳಿ ತಂದುಕೊಡ್ತಾ ಇರ್ತಾರೆ. ನನಗಂತೂ ಒಂಚೂರು ಕೊರತೆ ಮಾಡಲ್ಲ. ಇನ್ಫ್ಯಾಕ್ಟ್ ನಮ್ಮ ಅಮ್ಮನ ಮನೆಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಆಷಾಢದಲ್ಲಿ ನಮ್ಮ ಅತ್ತೆ ಮಾವನ ಜೊತೆನೇ ಇದ್ಬೇಡ ಅನ್ನಿಸ್ತಿತ್ತು. ಸೊ ಇವರು ನಮ್ಮ ಅತ್ತೆ, ಇವರು ನಮ್ಮ ಮಾವ. ಅವ್ರ ಹೆಸರು? ಇವರು ಶಾಂತಮ್ಮ ಅಂತ, ಇವರು ಶಿವಣ್ಣ ಅಂತ. ಓಕೆ. ಇದು ನಮ್ಮ ಅತ್ತೆ ಮತ್ತು ನಮ್ಮ ಮಾವ. ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಅವ್ರ ಅಮ್ಮನ ಥರ ಇರಬೇಕು ಬರೋ ಅತ್ತೆ ಅಂತ. ನಂಗೆ ಆಸೆ ಇತ್ತು ನಮ್ಮ ಅಜ್ಜಿ ಥರ ಇರಬೇಕು ಅಂತ. ಸೇಮ್ ಅದ್ರ ಜೆರಾಕ್ಸ್ ಥರನೇ ಇದ್ದಾರೆ. ನಮ್ಮ ಅಜ್ಜಿ ಥರನೇ ನೋಡ್ಕೊತಾರೆ, ನಮ್ಮ ಅಜ್ಜಿ ಥರನೇ ಕೇರ್ ಮಾಡ್ತಾರೆ. ನೀನು ಕೂತ್ಕೊ ಅಂತ ಹೇಳ್ಬಿಟ್ಟು ಅವ್ರು ಕೆಲಸ ಮಾಡ್ತಾರೆ. ಆಷಾಢ ಅಂತ ಬಳೆ ಹೊಡಿಬಾರ್ದು ಅಂತ. ನೆಕ್ಸ್ಟು ನಾನು ಕುಂಡಿಸ್ಬಿಟ್ಟು ನಾನು ನಮ್ಮ ಅತ್ತೆಗೆ ಕುಂಡಿಸ್ಬಿಟ್ಟು ನಾನು ಇನ್ಮೇಲೆ ಆಷಾಢ ಮುಗಿದ್ಮೇಲೆ ನಾನು ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಹ್ಯಾಪಿ ಫ್ಯಾಮಿಲಿ. ನಮ್ಮ ಯಜಮಾನ್ರು ಜೋಳ ಕಿತ್ತುತ್ತಾ ಇದ್ದಾರೆ. ಅಲ್ಲೇ ಬೆಳೆದಿರೋ ಜೋಳ ಪಕ್ಕದಲ್ಲಿ. ಇದು ನಮ್ಮದೇನೋ ಅಲ್ಲ, ಈಗ ತಾನೇ ಬಿತ್ತಿರೋದು. ಆದರೂ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ವಾವ್, ಅಷ್ಟು ಬ್ಯೂಟಿಫುಲ್ ಫ್ಲವರ್ ಥರ ಇದೆ. ಥ್ಯಾಂಕ್ ಯು. ನಮ್ಮ ಯಜಮಾನ್ರು ಫಾರ್ಮಸಲ್ಲಿ ಪಂಚೆ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಅವ್ರ ಹೊಲನೆಲ್ಲ ಇನ್ನೊಂದ್ಸಲ ಕಣ್ ತುಂಬಿಸ್ಕೊತಾ ಇದ್ದಾರೆ. ಹಾಯ್ ಹೇಳ್ರಿ ಎಲ್ಲರಿಗೂ. ಅಲ್ಲೊಂದು ನವಿಲ್ ಕೂಗ್ತಿತ್ತು, ಇಲ್ಲೊಂದು ನವಿಲಿತ್ತು, ಅದಕ್ಕೆ ಇವ್ರು ಕನೆಕ್ಟ್ ಮಾಡ್ತಿದ್ದಾರೆ. ಅದೇ ಥರ ಕೂಗಿ ಅದು ಹಾಗೆ ರೆಸ್ಪಾನ್ಸ್ ಮಾಡ್ತಿದೆ. ನನಗೆ ಅದು ಜೋಳ ಇಟ್ಕೊಂಡು ಪ್ರಪೋಸ್ ಮಾಡ್ತಿದ್ದಾರೆ ನಮ್ಮ ಮನೆಯವರು. ನೋಡೋದಕ್ಕೆ ಫ್ಲವರ್ ಥರನೇ ಇದೆ, ಸೇಮ್ ಫುಲ್ ಫ್ಲವರ್ ಥರನೇ ಇದೆ. ನನಗಂತೂ ಫುಲ್ ಇಷ್ಟ ಆಗೋಯ್ತು. ಬೆಸ್ಟ್ ಪ್ರಪೋಸಲ್ ಇನ್ ದಿ ವರ್ಲ್ಡ್. ಇವಾಗ ಎಲ್ಲ ಮುಗೀತು, ಹೊಲ ಎಲ್ಲ ನೋಡ್ಕೊಂಡ್ವಿ, ಒಳ್ಳೆ ವಾತಾವರಣ. ಸಂಜೆ ಟೈಮಲ್ಲಿ ಬಂದಿದ್ವಿ, ಫುಲ್ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಈಗ ಮುಗೀತು. ಈಗ ಮತ್ತೆ ನಾವು ರಿಟರ್ನು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಬೇಕು. ಅಲ್ಲಿ ಮಾತಾಡಿಸ್ಕೊಂಡು ಹಾಗೆ ಆಮೇಲೆ ನಮ್ಮ ಮನೆಗೆ ಹೋಗ್ತೀವಿ. ಅಲ್ಲಿ ನಮ್ಮ ಅಜ್ಜಿನ ಹೇಳ್ತೀನಿ. ನಮ್ಮ ಅಜ್ಜಿ ಬರಲಿಲ್ಲ, ಅವ್ರಿಗೆ ಹುಷಾರಿಲ್ಲ ಅಂತ, ಕಾಲು ನೋವು ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ಮೇಲೆ ನಮ್ಮ ಅಜ್ಜಿನ ಪರಿಚಯ ಮಾಡಿಸ್ಕೊತೀವಿ. ಬನ್ನಿ ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗೋಣ. ಅಲ್ಲಂತೂ ಯಾವ ಕಡೆ ನೋಡಿದ್ರು ಹಸಿರು, ತೆಂಗಿನ ಮರ. ಅಲ್ಲೋ ಎಲ್ಲೋ ಒಂದೇ ಒಂದು ಮನೆ ನಾನು ನೋಡಿದ್ದು. ಇನ್ನೆಲ್ಲ ಕಡೆನೂ ಫುಲ್ ತೆಂಗಿನ ಮರ, ಹಸಿರು, ಹೊಲ, ಗದ್ದೆ ಇದೆ. ಹೋಗೋ ದಾರಿ, ಬರೋ ದಾರಿ ಎಲ್ಲ ಫುಲ್ ಗ್ರೀನ್. ದೊಡ್ಡಮ್ಮನ ಮನೆ ಅಂದರೆ ನಮ್ಮ ಯಜಮಾನ್ರವರ ಸೋದರತ್ತೆ ಮನೆ. ಸೊ ಇವಾಗ ಬಂದಿದ್ದೀವಿ. ಒಳಗೆ ಹೋಗಿ ಮಾತಾಡಿಸ್ಕೊಂಡು ಬರಬೇಕು. ಅವರು ಪ್ಲ್ಯಾಂಟರಿ ಎಲ್ಲ ಮಾಡಿಕೊಂಡು ಕರಿಬೇವು ಗಿಡ ಎಲ್ಲ ಹಾಕ್ಕೊಬಿಟ್ಟಿದ್ದಾರೆ. ಅಂಗಡಿಗೆ ಹೋಗೋ ಹಾಗಿಲ್ಲ. ಇಲ್ಲಿ ಮಲ್ಲಿಗೆ ಹೂವು ಹಾಕಿದ್ದಾರೆ, ಇಲ್ಲಿ ಟ್ಯಾಂಕ್ ತೆಗೆಸಿದ್ದಾರೆ, ಇಲ್ಲಿ ತುಳಸಿ ಇದೆ, ಮುಂದೆಗಡೆ ಮಳೆ ಬಂದರೆ ಚಳಿ ಬರ್ತಂತ ಶೀಟ್ ಹಾಕ್ಸ್ಕೊಂಡಿದೆ. ಬನ್ನಿ ಇವಾಗ ಒಳಗೆ ಹೋಗೋಣ. ನಾನೇನಾದ್ರು ವೀಡಿಯೋ ಮಾಡಿದ್ರೆ ಮುಖ ಮುಚ್ಕೊತಾರೆ ಇವರೇ. ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಮೆಸೇಜ್ ಮಾಡ್ತಾರೆ, ಎದುರುಗಡೆ ಬಂದರೆ ಮಾತಾಡಲ್ಲ. ನೀವು ಬೇಕು ಬ್ರೋ, ಫೋಟೋದಲ್ಲಿ ತೋರಿಸ್ತೀನಿ ಬಿಡಿ. ಇಲ್ಲಿದ್ದಾರೆ ನೋಡಿ, ಹ್ಯಾಂಡ್ಸಮ್. ನಾವು ಬಂದ ತಕ್ಷಣ ನಮ್ಮ ದೊಡ್ಡಪ್ಪನ ಬಂದರು. ನಮ್ಮ ಮನೆಯವರು ನಮ್ಮ ದೊಡ್ಡಪ್ಪನ ಜೊತೆ ಮಾತಾಡ್ತಾ ಕೂತಿದ್ರು, ನಾನು ಕೂತಿದ್ದೆ. ಆಮೇಲೆ ಟೀ ಕೊಟ್ಟರು, ಬಿಸ್ಕೆಟ್ ಕೊಟ್ಟರು. ನಾನು ಟೀ ಕುಡಿಯಲ್ಲ, ಬಿಸ್ಕೆಟ್ ತಿನ್ಕೊಂಡು ಕೂತಿದ್ದೆ. ನಾನು ಏನು ಮಾಡಿದ್ರೆ ಅವ್ರ ಮುಖ ಮುಚ್ಕೊಳ್ಳೋದು ಮಾತ್ರ ಬಿಡ್ತಿರ್ಲಿಲ್ಲ. ಅವ್ರು ಮಾತ್ರ ಅವ್ರ ಮನೇಲಿ ಹೊಸ ಗೆಸ್ಟ್ ಬಂದುಬಿಟ್ಟಿದ್ರು, ಕೋಳಿ ಮರಿಕ.
ಅವಾಗಿಂದ ಕೆಚ್ತಾನೇ ಇತ್ತು ಅವಾಗಿಂದ. ಇವೆಲ್ಲ ಫಾರಂ ಕೋಳಿಗಳು ಬಣ್ಣ ಹಾಕ್ಬಿಟ್ಟಿರ್ತದೆ. ನನ್ನ ತಂಗಿ ತೊಗೊಬಂದು ಸಾಕಿದ್ಲು, ಕೊಯ್ಕೊಂಡು ತಿನ್ಬಿಟ್ಲು. ನೋಡಿ ಮುಖ ತೋರಿಸ್ದೆ ಹಾಗೆ ಹೋಗ್ತಾ ಇದ್ದಾರೆ ಒಳಗೆ. ಇವಾಗೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ರಿಟರ್ನ್ ನಮ್ಮ ಮನೆಗೆ. ಆಯಿತು, ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೋಮ್ಗೆ ಹೋಗ್ತಾ ಇದ್ದೀವಿ. ಹಳ್ಳಿಲಿ ಕೆಲವೊಂದು ಹಂಚಿನ ಮನೆ, ಕೆಲವೊಂದು ಆಲ್ರೆಡಿ ಕಟ್ಟಾಗೋಗಿರೋದು, ಎರಡೂ ನೋಡೋಕೆ ಚೆನ್ನಾಗಿದೆ. ಹಂಚಿನ ಮನೆಯೂ ಆಗಿನ ಕಾಲದೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಹಿಂದೆ ಕಂಬಗಳೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಮ್ಮ ಮಾವ ನಮಗೋಸ್ಕರ ವೆಯ್ಟ್ ಮಾಡ್ಕೊಂಡು ಅಲ್ಲೇ ನಿಂತಿದ್ದಾರೆ, ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಕಟ್ಟಾಗೋಗಿದೆ. ಎಷ್ಟು ಮುಂದೆ ಎಲ್ಲ ಎಷ್ಟು ಸ್ಪೇಸ್ ಇದೆ. ಈ ಮನೆ ಅಂತೂ ನನಗಂತೂ ತುಂಬ ಇಷ್ಟ ಆಗೋಯ್ತು. ಇವಾಗ ನಮ್ಮವ್ವ ಅಡುಗೆ ಮಾಡಿರ್ತಾರೆ, ಹೋಗಿ ತಿನ್ಕೊಂಡು ಮಲ್ಕೊಂಡು ನಾಳೆ ಹೋಗ್ಬಿಟ್ಟು 9 ಹಂತದ್ದು ಪೂಜೆ ಮಾಡೋದು. ಅಡುಗೆ ರೆಡಿಯಾಗಿತ್ತು, ನಮ್ಮ ಅಜ್ಜಿ ಎಲ್ಲರನ್ನೂ ಕುಂಡಿಸ್ಬಿಟ್ಟು ಹಾಕ್ಕೊಟ್ಟು ಅಡುಗೆ ಎಲ್ಲ ರೆಡಿಯಾಗಿತ್ತು, ಚೆನ್ನಾಗಿತ್ತು, ತಿಂತಾಯಿದ್ವಿ. ಇವರೇ ನೋಡಿ ನಮ್ಮ ಅಜ್ಜಿ, ಕಾಲು ಹುಷಾರಿಲ್ಲ, ಬರೋಕ್ಕಾಗಲ್ಲ ಅಂತ ಹೇಳಿದ್ರಲ್ಲ ಇವರು ಅಡುಗೆ ಮಾಡಿಕ್ಕಿತ್ತು, ಊಟ ಮಾಡಿಕೊಂಡು ಮಲ್ಕೊಂಡು. ತಕ್ಷಣ ರೋಡ್ ಹೆಂಗಿದೆ ಅಂತ ಈಚೆ ಬಂದು ನೋಡಿದೆ. ಈಚೆ ಬಂದು ನೋಡಿದ್ರೆ ರೋಡ್ ಹಿಂಗಿತ್ತು, 4 ಜನ ಕೂತಿದ್ರು ಅಷ್ಟೇ. ಸೀದಾ ಸ್ನಾನಕ್ಕೆ ಹೋದೆ, ಸ್ನಾನ ಮಾಡ್ಕೊಬಂದು ಹಣೆಗೆ ಇಕ್ಕೊಂಡು, ಮೇಕಪ್ ಎಲ್ಲ ನಾನು ಮಾಡ್ಕೊಳ್ಳೋದೇ ಇಲ್ಲ, ಹಣೆಗೆ ಒಂದು ಇಕ್ಕೊತೀನಿ ಅಷ್ಟೇ. ಹೋಗಿ ಅಜ್ಜಿ ಏನು ಮಾಡ್ತಿದ್ದಾರೆ ಅಂತ ನೋಡಿದ್ರೆ, ಅಜ್ಜಿ ವಡೆ ಸುಡ್ತಿದ್ದಾರೆ. ನನ್ನ ಸ್ನಾನಕ್ಕೆ ಕಲಿಸಿ ಅವ್ರು ವಡೆ ಸುಡ್ತಿದ್ದೀರಿ, ಯಾಕೆ ಇಷ್ಟು ಬೇಗ ವಡೆ ಸುಡ್ತಿದ್ದೀರಾ ಅಂದರೆ, ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಟಿಫನ್ ರೆಡಿ ಮಾಡ್ತಾಯಿದ್ರು. ಸರಿ ಓಕೆ, ನೀವು ವಡೆ ಸುಡಿ ಅಂತ ಹೇಳ್ಬಿಟ್ಟು ನಾನು ತಲೆ ಬಾಚ್ಕೊಳ್ಳೋಣ ಅಂತ ಬಂದೆ. ತಲೆ ಹಾರಲಿಲ್ವಲ್ಲ, ತಲೆ ಒರೆಸ್ತಿದ್ದೆ, ಆಗ್ತಾನೆ ಬಿಚ್ಚಿ. ಫಿಲ್ಮಿ ಸ್ಟೈಲಲ್ಲಿ ನಮ್ಮ ಮನೆಯವರು ನನ್ನ ತಲೆ ಒರೆಸೋದು, ಹಾರಿದ ನೀರು ಅವ್ರಿಗೆ ತಾಕಿ ಅವ್ರು ಎದ್ದೇಳಿದ್ರು. ಒಂಥರ ಫಿಲ್ಮಿ ಸ್ಟೈಲಲ್ಲಿತ್ತು. ನಾನು ತಲೆ ಎಲ್ಲ ಒರೆಸ್ಕೊಂಡು ತಲೆ ಬಾಚಿಕೊಂಡೆ. ದೇವಸ್ಥಾನಕ್ಕೆ ಕೂದಲು ಬಿಡಬಾರ್ದು ಅಂತೇಳ್ಬಿಟ್ಟು ಜಡೆ ಹಾಕ್ಕೊಂಡೆ. ನಮ್ಮತ್ತೆ ಹೂವು ತಂದಿಕ್ಕಿದ್ರು, ಹೂವು ಮುಡ್ಕೊಂಡೆ, ಸೀರೆ ಸರಿ ಮಾಡಿಕೊಂಡು ಇದಾಗಿತ್ತು ನನ್ನ ಫೈನಲ್ ಲುಕ್. ನಂದಾಯಿತು ಸ್ನಾನ, ಅವ್ರದ್ದು ಆಯಿತು. ನಂದಾಗಿ ನಾನು ರೆಡಿ ಆದ ತಕ್ಷಣ ಅವರು ಸ್ನಾನ ಮುಗಿಸ್ಕೊಂಡು ಬಂದರು. ಸ್ನಾನ ಮುಗಿಸ್ಕೊಬಂದು ತಲೆ ಬಾಚ್ಕೊತಾ ಇದ್ದಾರೆ. ತಲೆ ಬಾಚ್ಕೊತಾ ಇರುವಾಗಲೇ ಅಜ್ಜಿ ಬಂದು ಗೇಲಿ ಮಾಡ್ತಾಯಿದ್ರು, ರೇಗಿಸ್ಕೊಂಡು ಹಾಗೆ ಮಾತಾಡಿಕೊಂಡು ನಾನು ಅವರು ಇಬ್ಬರು ರೆಡಿಯಾದ್ವಿ. ಫೈನಲಿ ಮನೆಯವರೆಲ್ಲ ರೆಡಿಯಾದರು. ಎಲ್ಲರೂ ರೆಡಿಯಾಗಿ ಮುಡುಕ್ತೆರೆಗೆ ಹೊರಟ್ವಿ ಕಾರಲ್ಲಿ. ನಾವು ಇಷ್ಟು ಜನ ಹೋದ್ವಿ. ಆಮೇಲೆ ನಮ್ಮ ಮಾವ ಬಂದು ಜಾಯ್ನ್ ಆದರು ಕಾರಲ್ಲಿ. ಫೈನಲಿ 5 ಮೆಂಬರ್ಸು ಕಾರಲ್ಲಿ ಕುತ್ಕೊಂಡು ಹೊರಡ್ತಾ ಇದ್ದೀವಿ ನಮ್ಮ ಪಯಣ ಮುಡುಕ್ತೆರೆಗೆ. ಗೈಸ್, ಮುಡುಕ್ತೆರೆಗೆ ಬಂದಿದ್ದೀವಿ. ಮುಡುಕ್ತೆರೆ ಒಳ್ಳೆಯದು. ನರಸೀಪುರದಿಂದ ಕಾವೇರಿ ಕಬಿನಿ 2 ಸೇರಿ ಇಲ್ಲಿ ಬರುತ್ತೆ. ಇಲ್ಲಿಂದ ತಲಕಾಡ್ಗೆ ಹೋಗುತ್ತೆ. ಫುಲ್ ದೊಡ್ಡ ಹೊಳೆ. ಇನ್ನು ಮುಂದೆ ಹೋದರೆ ಅಷ್ಟು ಅಲ್ಲಿವರೆಗೂ ಇದೆ ಹೊಳೆ. ಇಲ್ಲಿ ಇನ್ನು ಗಣೇಶನ ದೇವಸ್ಥಾನ ಏನೋ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಇದೆ ತಲಕಾಡ್ಗೆ, ಇಲ್ಲಿಂದನೇ ಹೋಗೋದು. ಹೊಳೆ ನಾವು ಬಂದಾಗ ಇಷ್ಟು ಬಂದಿರಲಿಲ್ಲ, ಬಟ್ ಇವತ್ತು ಬಂದಿದೆ. ಫುಲ್ ಚೆನ್ನಾಗಿದೆ ಹೊಳೆ, ಏನು ಪಳ ಅಂತಿದೆ ನೋಡಿ. ಇದು ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಗಣೇಶನ ದೇವಸ್ಥಾನ ಏನೋ ಮಾಡ್ತಿದ್ದೆ ಅಂತೇಳಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ಇಲ್ಲಿಂದ ನಾವು ಮೆಟ್ಲು ಪೂಜೆ ಮಾಡೋಕ್ಕೆ ಹೋಗ್ಬೇಕು. ಬನ್ನಿ, ನಮ್ಮ ದೇವಸ್ಥಾನದಲ್ಲಿ ರೀಚ್ ಆದ್ವಿ. ದೇವಸ್ಥಾನಕ್ಕೆ ರೀಚ್ ಆದಮೇಲೆ ನಮ್ಮ ಅತ್ತೆ ಕೇಳ್ತಾಯಿದ್ರು ಯಾವ ಮೆಟ್ಲಿಗೆ ಪೂಜೆ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಗೇಟ್ ಹಾಕಿರೋದ್ರಿಂದ ಅಲ್ಲಿಂದ 101 ಮೆಟ್ಲಿದೆ. 101 ಮೆಟ್ಲು ಹರಿಸ್ಕೊಂಡಿರೋರು 101 ಮೆಟ್ಲಿಗೂ ಪೂಜೆ ಮಾಡ್ತಾರೆ. ನಾವು ಹರಿಸ್ಕೊಂಡಿದ್ದು 9 ಮೆಟ್ಲು ಮಾತ್ರ. ಅದಕ್ಕೆ ಎಲ್ಲಿಂದ ಪೂಜೆ ಮಾಡಬೇಕು ಅಂತ ಕೇಳಿದ್ರು. ಅವರು ಇಲ್ಲಿಂದನೇ ಸ್ಟಾರ್ಟ್ ಮಾಡಿ, ದೇವ್ರದ್ದು ಪಾದ ಇತ್ತು, ಅಲ್ಲಿಂದ 9 ಮೆಟ್ಲು ಗೇಟ್ವರೆಗೂ ಇತ್ತು, ಅಲ್ಲೇ ಪೂಜೆ ಮಾಡಿ ಅಂತಂದರು. ಆಯಿತು ಅಂದ್ಬಿಟ್ಟು ಅಲ್ಲಿಂದನೇ ಪೂಜೆ ಸಾಮಾನೆಲ್ಲ ತೆಗೆದ್ವಿ. ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಮೆಟ್ಲು ತೊಳಿಬೇಕಂತ ಕೇಳಿದ್ವಿ. ಮೆಟ್ಲು ಏನು ತೊಳಿಬೇಡಿ, ಬರೀ ನೀರು ಚಿಮುಕ್ಸಿ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಮೆಟ್ಲಿಗೂ 9 ಮೆಟ್ಲಿಗೂ ನೀರಾಗೋ ಥರ ಎಲ್ಲ ಕಡೆಯಿಂದನೂ ಫಸ್ಟು ನೀರೆಲ್ಲ ಹಾಕಿ ನೀರೆಲ್ಲ ಚಿಮುಕಿಸ್ದೆ. ಅದಾದಮೇಲೆ ಅರಿಶಿನ ಕುಂಕುಮ ಇಟ್ಟೆ. 9 ಮೆಟ್ಲಿಗೂ ಅರಿಶಿನ ಕುಂಕುಮ ಇಟ್ಕೊಂಡು ಹೋದೆ. ಅದಾದಮೇಲೆ ಎಲೆ ಅಡಿಕೆ ಬಾಳೆಹಣ್ಣು ಕೊಟ್ಟರು ನಮ್ಮ ಮಾವ. ಅದನ್ನು ಪ್ರತಿಯೊಂದು ಮೆಟ್ಲಿಗೂ ಇಟ್ಟಿದ್ವಿ. ಅದು ಆದಮೇಲೆ ಕಾಯಿ ಇಕ್ಕಿದ್ವಿ. ಕಾಯಿ ಇಕ್ಕಿದ್ಮೇಲೆ 101 ರೂಪಾಯಿ ಕಾಣಿಕೆ ಇಕ್ಕಿ ಪ್ರತಿಯೊಂದು ಮೆಟ್ಲಿಗೂ ಕಾಣಿಕೆ ಇಕ್ಕಿದ್ವಿ. ಕಾಣಿಕೆ ಎಲ್ಲ ಇಕ್ಕಾದ್ಮೇಲೆ ಪೂಜೆ ಎಲ್ಲ ಮಾಡಿಕೊಟ್ರು ಪೂಜೆ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ವಿ. ಅಂದರೆ ಇದು ಅರ್ಧ, ಅಲ್ಲಿ ಒಂದು ದೇವಸ್ಥಾನ ಇದೆ, ಅದರಿಂದ ಮೇಲೆ ಇರೋದು ಮೇನ್ ದೇವರು. ಮುಡುಕ್ತೆರೆ ಮೇನ್ ದೇವರು ಇರೋದೇ ಮೇಲ್ಗಡೆ, ಅಲ್ಲಿಗೆ ಹೋದ್ವಿ. ಅಲ್ಲಿಂದನೂ ಮೆಟ್ಲಿದೆ, ಅಲ್ಲಿಂದ ಮೆಟ್ಲು ಹತ್ಕೊಂಡು ಹೋದ್ವಿ.
ಅರ್ಧ ಮೆಟ್ಲಿಗೆ ನಿಂತ್ಕೊಂಡೆ. ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಏನು ನೋಡ್ತಾ ಇದ್ದೆ ಅಂದರೆ, ನಾನು ನಿಮ್ಗೆ ಆಗಲೇ ತೋರಿಸಿದ್ನಲ್ವ ಹೊಳೆ, ಮುಡುಕ್ತೆರೆ ಹೊಳೆ ಅಂತ. ಆ ಹೊಳೆದು ಫುಲ್ ವ್ಯೂ ಇಲ್ಲಿ ಕಾಣುತ್ತೆ. ಅರ್ಧ ಮೆಟ್ಲು ಹತ್ತದ ಮೇಲೆ ಅದನ್ನೆಲ್ಲ ನೋಡಿಕೊಂಡು ನಿಂತಿದ್ದೆ. ಅದನ್ನು ನಮ್ಮ ಯಜಮಾನ್ರು ವೀಡಿಯೋ ಮಾಡಿದ್ರು. ಅಲ್ಲಿ ಎಲ್ಲ ಆದಮೇಲೆ ಹೋದ್ವಿ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ನಾವು ಮದುವೆಗೋಸ್ಕರ ಬಂದಾಗ್ಲೂ 1 ತಿಂಗಳು ಬ್ಯಾಕ್ ಕೂಡ ನಡೀತಾನೆ ಇತ್ತು, ಈಗಲೂ ನಡೀತಾ ಇತ್ತು. ಹೋದ್ವಿ, ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಮತ್ತು 101 ಮೆಟ್ಲು ಹತ್ರ ನಿಂತ್ಕೊಂಡಿದ್ದೆ. ಕೆಳಗಡೆ ನಾವು 9 ಮೆಟ್ಲು ಮಾತ್ರ ಪೂಜೆ ಮಾಡಿದ್ವಿ. ಅದರಿಂದ ಮತ್ತೆ ಮೆಟ್ಲು ಹತ್ಕೊಬಂದರೆ ಅಲ್ಲಿ 101 ಮೆಟ್ಲಿರುತ್ತೆ. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮಗೆ ಫುಲ್ ಮುಡುಕ್ತೆರೆ ಪೂರ್ತಿ ಕಾಣುತ್ತೆ. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮುಡುಕ್ತೆರೆ ದೇವಸ್ಥಾನದಿಂದ ಬೆಟ್ಟಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಬೆಟ್ಟಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಅಲ್ಲಿಂದ ರೀಚ್ ಆದ ತಕ್ಷಣ ಒಳಗೆ ಹೋದ್ವಿ. ಒಳಗೆ ಯಾರು ಜಾಸ್ತಿ ಜನ ಇರಲಿಲ್ಲ. ಆದ್ದರಿಂದ ದೇವಿ ದರ್ಶನ ನೀಟಾಗಿ ತುಂಬ ಚೆನ್ನಾಗಾಯಿತು. ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ದೇವಿಗೆ. ಈ ಶುಕ್ರವಾರ ತರಕಾರಿ ಅಲಂಕಾರ ಮಾಡಿದರು. ಒಂದು ತರಕಾರಿನೂ ಬಿಡದಂಗೆ ಹಾಕಿದ್ದಾರೆ. ತೊಂಡೆಕಾಯಿ ಸಹಿತ ಹಾರ ಮಾಡಿ ಹಾಕಿದ್ದಾರೆ. ಸೊಪ್ಪು ಕೂಡ ತುಂಬ ಚೆನ್ನಾಗಿತ್ತು ಅಲಂಕಾರ ನೋಡೋದಕ್ಕೆ ಮಾತ್ರ. ಆಮೇಲೆ ಈಚೆ ಬಂದು ಟಿಫನ್ ಮಾಡಿದ್ವಿ. ನಮ್ಮ ಅತ್ತೆ ಕೈಯಾರೆ ಎಲ್ಲರಿಗೂ ಮಾಡಿರೋ ಪುಳಿಯೋಗರೆನ ಹಾಕ್ಕೊಟ್ರು. ಪ್ಲೇಟ್ ಸಾಲ್ಟೇಜ್ ಆಗಿರೋದ್ರಿಂದ ಇಬ್ಬರು ಒಂದೇ ಪ್ಲೇಟಲ್ಲಿ ತಿಂದ್ವಿ. ನಾನು ತಿನ್ನಲಿಲ್ಲ, ನಮ್ಮ ಯಜಮಾನ್ರೆ ತಿನ್ನಿಸಿದ್ರು. ಅವ್ರು ತಿನ್ನಿಸ್ತಾ ನಾವಿಬ್ಬರು ತಿಂದ್ವಿ. ಇಬ್ಬರು ಒಟ್ಟಿಗೆ ತಿಂದ್ವಿ. ನಮ್ಮ ಮಾವನವರು ಶ್ವಾನಗಳಿಗೆಲ್ಲ ಊಟ ಕೊಟ್ಟರು. ಅವ್ರದ್ದಾದ್ಮೇಲೆ ಆ 2 ನಾಯಿ ಕಿತ್ತಾಡಿ ಫೈನಲಿ 1 ನಾಯಿ ತಿಂತು. ಆಮೇಲೆ ನಮ್ಮ ಮನೆಯವರು ಹಾಕಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಗೂ ನಮ್ಮ ಅಜ್ಜಿಗೂ ಹೇಳ್ತಾಯಿದ್ರು. ಇಬ್ಬರು ಕೂಡ ಹಾಕಿಸ್ಕೊಳ್ಳಿಲ್ಲ. ಆಮೇಲೆ ನಮ್ಮ ಅಜ್ಜಿ ಒಂದು ಸ್ವಲ್ಪ ಹಾಕಿಸ್ಕೊಂಡ್ರು. ಆಮೇಲೆ ನಮ್ಮ ಮನೆಯವರು ನಮ್ಮ ಮಾವನ ರೇಗಿಸ್ಕೊಂಡು, ನಮ್ಮ ಮಾವ ನಮ್ಮ ಮನೆಯವರು ಇಬ್ಬರು ಮಾತಾಡಿಕೊಂಡು ಜೋಕ್ ಮಾಡಿಕೊಂಡು ಇದ್ದರು. ನನಗೆ ಪಾತ್ರೆನ ಕೊಟ್ಬಿಟ್ಟು ಆಮೇಲೆ ಎಲ್ಲರದ್ದು ಫೈನಲಿ ಊಟ ಆಯಿತು. ಆಮೇಲೆ ನಮ್ಮ ಮನೆಯವರೇ ಹೋಗಿ ಇನ್ನೊಂದು ಸಲ ಮಿಕ್ಕಿರೋ ಅನ್ನ ಶ್ವಾನಗಳಿಗೆ ಹಾಕಿದ್ರು. ಹಾಕಿದಾದ್ಮೇಲೆ ನಮ್ಮತ್ತೆ ಹೋಗಿ ಪುಳಿಯೋಗರೆ ತಂದಿದ್ದ ಬಾಕ್ಸ್ನ ತೊಳ್ಕೊಂಡು ಬಂದು ಎಲ್ಲರದ್ದು ಟಿಫನ್ ಎಲ್ಲ ಆಯಿತು. ನೀಟಾಗಿತ್ತು, ಚೆನ್ನಾಗಿತ್ತು. ಒಂದೊಳ್ಳೆ ಪ್ರಶಾಂತ ವಾತಾವರಣದಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನೊಂದು ಸಲ ನಮಸ್ಕಾರ ಮಾಡ್ಕೊಂಡ್ವಿ. ಸೊ ಇವಾಗ ಡೈರೆಕ್ಟ್ ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ಓಕೆ ಗಾಯ್ಸ್, ಇವಾಗ ದೇವಸ್ಥಾನ ಮುಗೀತು. ಮೆಟ್ಲು ಪೂಜೆ ಆಯಿತು. ಮುಳುಗ್ತೆರೆಗೆ ಹೋಗಿದ್ವಿ, ಬೆಟ್ಟಳ್ಳಿ ಮಾರಮ್ಮಂಗೆ ಹೋಗಿದ್ವಿ. ಎಲ್ಲ ಮುಗಿದು ಅಲ್ಲಿ ಟಿಫನ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದಿದ್ದೀವಿ ಇವಾಗ. ಸೊ ಇದಾಗಿತ್ತು ನಮ್ಮ ಖಾಲಿ ಉಂಡಿ ಮನೆ ಮತ್ತು ನಮ್ಮ ಮುಡುಕ್ತೆರೆ ಪೂಜೆದು ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್.